ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸವಿಸೊಗಸು ಕುಕ್ಕಿಂಗ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋಗಳನ್ನು ಇವಾಗ ಹಾಕ್ತಾ ಇದ್ದೀನಿ. ಇಷ್ಟು ದಿನ ನನಗೆ ಸ್ವಲ್ಪ ಅನುಕೂಲ ಆಗಲಿಲ್ಲ. ಇವತ್ತು ನಾನು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಿಗಿನರ್ಸ್ಗೆ ಯೂಸ್ ಆಗೋಂಥದ್ದು, ಅಂದರೆ ಈಗ ತಾನೇ ಕಲಿಯುವಂತಹವರಿಗೆ ನಾನು ಸಿಂಪಲ್ಲಾಗಿ ಉಪ್ಪಿಟ್ಟನ್ನು, ಅಂದರೆ ಇಲ್ಲಿ ನಾನು ಸ್ವಲ್ಪ ವೆರೈಟಿಯಾಗಿ ಮಾಡಿದ್ದೀನಿ. ಮಸಾಲೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ಹೋಟೆಲ್ ಸ್ಟೈಲಲ್ಲಿ ಅಥವಾ ಈ ರೆಸ್ಟೋರೆಂಟ್ಸಲ್ಲಿ ಮಾಡ್ತಾರಲ್ಲ ಆ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದನ್ನು ನಾನು ಯಾವ ಥರ ಮಾಡಿದ್ದೀನಿ. ಹಾಗೆ ಸಣ್ಣ ರವೆಯಿಂದ ನಾನು ಆಲ್ಮೋಸ್ಟ್ ಸಣ್ಣ ರವೆದು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆಲ್ಲ, ಈಗ ತಾನೇ ಕಲಿಯೋಂಥವ್ರಿಗೆ. ಇದನ್ನು ನಾನು ಯಾವ ಥರ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದನ್ನು ನಾನು ಹೇಗೆ ಮಾಡಿದ್ದೀನಿ, ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ಮೊದಲು ಇಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 2ರಿಂದ 3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆ ಹಾಕೋದ್ರಿಂದ ಖಾರನ ಸ್ವಲ್ಪನೇ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಹಾಗೆ ಕರಿಬೇವು, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ನಾನು ಇಷ್ಟು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕ್ಯಾಬೇಜ್ ಇತ್ತು ಸ್ವಲ್ಪ ಮನೆಯಲ್ಲಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ಹಾಕ್ಕೊಂಡಿದ್ದೀನಿ ಕ್ಯಾಬೇಜ್ ಕೂಡ. ಹಾಗೆ ಒಂದು ಮೀಡಿಯಮ್ ಸೈಜು ಟೊಮೆಟೊ, ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಾಕ್ಕೊಂಡು ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಇಲ್ಲಿ ಬೀನ್ಸು ಹಾಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಸ್ವಲ್ಪನೇ ತರಕಾರಿ ಯೂಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು ಹಸಿ ಬಟಾಣಿ ಇತ್ತು ಮನೆಯಲ್ಲಿ, ಹಾಗಾಗಿ ನಾನು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ನಿಂಬೆಹಣ್ಣು, ಇದಿಷ್ಟು ನಮಗೆ ತರಕಾರಿಗಳು ಬೇಕಾಗುತ್ತೆ. ಬೇಡ ಅಂದರೆ ನೀವು ಅದರಲ್ಲಿ ಈರುಳ್ಳಿ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಇವಾಗ ಒಗ್ಗರಣೆಗೆ ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಹಾಗೆ ಉದ್ದಿನಬೇಳೆ, ಸ್ವಲ್ಪನೇ ಜೀರಿಗೆ, ಸಾಸಿವೆನ ನಾನು ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನಂತರ ಹಾಗೆ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕ್ಕೆ ಕಲ್ಲುಪ್ಪು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸಕ್ಕರೆ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಇದಕ್ಕೆ ಮಸಾಲೆ ಮೇನು ನಾನಿಲ್ಲಿ ಪಾವ್ ಭಾಜಿ ಮಸಾಲೆನೇ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ವಾಂಗಿಬಾತ್ ಮಸಾಲೆ ಅದನ್ನು ಯೂಸ್ ಮಾಡ್ಬೋದು. ಇದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನಿವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆನೇ ಹಾಗೆ 2 ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ತುಪ್ಪದಲ್ಲೇ ಒಗ್ಗರಣೆನ ಕೊಟ್ಕೊಳ್ಬೋದು. ಇದರಲ್ಲಿ ಇವಾಗ ನಾನು ಗಟ್ಟಿಯಾಗಿರೋದ್ರಿಂದ ಕಡಲೆಬೇಳೆ ಸ್ವಲ್ಪ ಮೊದಲು ಅದನ್ನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುವಾಗಲೇ ನೋಡಿಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಮಾಡ್ಕೊಳ್ಳಿ. ಈಗ ತಾನೇ ಕಲಿಯುವಂಥವ್ರಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಬೇಕು. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ. ಇವಾಗ ನಾನು ಇದಕ್ಕೆ ಜೀರಿಗೆ, ಸಾಸಿವೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಚಟಪಟ ಅಂತಿರಬೇಕಾದ್ರೆ ನಂತರ ಇದಕ್ಕೆ ನಾನು ಇವಾಗ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತೀನಿ. ಇವಾಗ ನೋಡಿ, ಇದು ಚಟಪಟ ಅಂತ ಸಿಡಿತಾ ಇರಬೇಕಾದ್ರೇ ಸ್ವಲ್ಪ ನಾನು ಹಾಗೆ ಈರುಳ್ಳಿನೂ ಹಾಕ್ಕೊಂಡ್ಬಿಡ್ತೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ 1-2 ನಿಮಿಷ ಅಷ್ಟೇ, 1 ನಿಮಿಷನೂ ಸಾಕು ಅಷ್ಟೇ, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೋಡಿ, ಈ ಥರ ಸ್ವಲ್ಪ ಸಾಫ್ಟ್ ಆಗಬೇಕು, ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನಾನು ಇವಾಗ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಮೊದಲೇ ಹಾಕ್ಕೊಳ್ಬೇಕು, ಅದು ಸ್ವಲ್ಪ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲೇ ಹಾಕಿದರೆ ಸಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಆದಮೇಲೆ ಹಸಿ ಬಟಾಣಿಯನ್ನು ಹಾಕ್ಕೊಳ್ಳಿ, ಸಿಡಿಯೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಇವೆರಡನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳಿ ಈ ಥರ. ನಂತರ ಇದಕ್ಕೆ ನಾನು ತೊಗೊಂಡಿರೋಂಥ ನೆಕ್ಸ್ಟು ಕ್ಯಾರೆಟ್ ಹಾಕ್ಕೊಳ್ಳಿ. ಕ್ಯಾರೆಟ್ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕ್ಯಾರೆಟು, ಬೀನ್ಸ್ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಎಣ್ಣೆಯಲ್ಲೇ ಕೂಡ ತಾಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರಲ್ಲಿ ಕುದಿಯೋದು ಸ್ವಲ್ಪ ಕಡಿಮೆ ಪ್ರಮಾಣ ಆಗುತ್ತೆ, ಅದಕ್ಕೋಸ್ಕರದಿಂದ ನೀರಲ್ಲಿ ಕುದಿಯೋದಕ್ಕಿಂತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡು ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ನಾನಿವಾಗ ತೊಗೊಂಡಿರೋಂಥ ನೆಕ್ಸ್ಟು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ನಾನಿವಾಗ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಕ್ಯಾಪ್ಸಿಕಮ್ಮು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಕ್ಯಾಪ್ಸಿಕಮ್ಮು ಈ ಥರ ಕ್ಯಾಬೇಜ್ ಎಲ್ಲ ತರಕಾರಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮಗೆ ತರಕಾರಿ ಬೇಡ, ನಮಗೆ ಸಿಂಪಲ್ಲಾಗಿ ಬೇಕು ಅಂದರೆ ಹಾಗೆ ಹಸಿಮೆಣ್ಸಿನ್ಕಾಯಿ 1-2 ಈರುಳ್ಳಿ ಹಾಕ್ಕೊಂಡು ಅಷ್ಟೇ ಕೂಡ ಮಾಡ್ಕೊಳ್ಬೋದು ನೀವು. ಈ ಥರ ನೋಡಿ, ಈ ಥರ ಎಲ್ಲ ತರಕಾರಿ ಸ್ವಲ್ಪ ಬೇಯ್ತಾ ಇರಬೇಕು. ಲಾಸ್ಟಿಗೆ ಟೊಮೆಟೊ ಹಾಕಬೇಕು. ಟೊಮೆಟೊ ಮೆತ್ತಗಿರೋದ್ರಿಂದ ಅದು ತುಂಬಾ ಬೇಗ ಬೆಂದ್ಕೊಳ್ಳುತ್ತೆ. ಹೀಗಾಗಿ ಲಾಸ್ಟಿಗೆ ಟೊಮೆಟೊನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ.
ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತರಕಾರಿ ಬೇಗ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನೀಗ ಒಂದು 5 ನಿಮಿಷ ಇದನ್ನು ಮೇಲೆ ಮುಚ್ಚಳನ ಮುಚ್ಚಿಟ್ಟು ಒಂದು 5 ನಿಮಿಷ ಬೆಂದ್ಕೊಳ್ಳೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಈಗ ಒಂದು 5 ನಿಮಿಷ ಆಗಿದೆ. ಇದು ನೋಡಿ ಚೆನ್ನಾಗಿ ತರಕಾರಿಗಳೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಆಲ್ರೆಡಿ. ನಂತರ ಇದಕ್ಕೆ ನಾನಿವಾಗ ತೊಗೊಂಡಿರೋಂತಹ ಪಾವ್ ಭಾಜಿ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ಈ ತರಕಾರಿಯಲ್ಲಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೆ. ನೀರಿನ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ತರಕಾರಿ ಜೊತೆ ಹಾಕಿದಾಗ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ, ಹಾಗೆ ಘಮನೂ ಚೆನ್ನಾಗಿ ಬರುತ್ತೆ ಅದ್ರದ್ದು. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಖಾರ ಎಷ್ಟು ತಿಂತೀರ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬಾ ಜಾಸ್ತಿ ಆಗಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಹೀಗಾಗಿ ನೀವು ಜಾಸ್ತಿ ಹಾಕ್ಕೊಂಡಾಗ ಖಾರ ಜಾಸ್ತಿ ಆಯ್ತು ಅಂದರೆ ತಿನ್ನೋಕ್ಕಾಗಲ್ಲ. ಹೀಗಾಗಿ ನೀವು ಕಡಿಮೆ ತಿನ್ನೋರು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ನಾನಿವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನಿವಾಗ 4 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಆ 4 ಕಪ್ಪಿಗೆ ನಾನಿಲ್ಲಿ 8 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ಪಿಗೆ 2 ಕಪ್ ಅಳತೆ ಅನ್ನೋ ಥರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ನೀರು ಇನ್ನೂ ಬೇಕಾಗುತ್ತೆ. ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ನಮಗೆ ಇನ್ನೂ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸಪ್ರೇಟಾಗಿ ನಾನಿಲ್ಲಿ ನೀರನ್ನು ಸೈಡಿಗೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಅದನ್ನು ಲಾಸ್ಟಿಗೆ ಯಾವ ಥರ ಕೆಲವೊಬ್ಬರಿಗೆ ನೀರು ಕಡಿಮೆ ಆಗಿಬಿಟ್ಟಿರುತ್ತೆ, ಅಯ್ಯೋ ಉದುರಾಗ್ಬಿಡುತ್ತೆ ಅಂತ ನಿಮಗೆ ಯೋಚನೆ ಆಗುತ್ತೆ. ಆವಾಗ ಯಾವ ಥರ ಮಾಡೋದು ಅಂತ ನಿಮ್ಗೆ ಆಮೇಲೆ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಆಲ್ರೆಡಿ ನಾನಿವಾಗ ಉಪ್ಪನ್ನು ಹಾಕಿದ್ದೀನಿ, ಅದು ಸ್ವಲ್ಪ ಸ್ಕಿಪ್ ಆಗಿದೆ. ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನಿವಾಗ ರವೆಯನ್ನು ತೊಗೊಂಡಿದ್ದೀನಿ. ಆ ಕಪ್ ತೋರಿಸಿದ್ನಲ್ಲ, ಆ ಕಪ್ಪಿಂದ 4 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಅಳತೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಆ ಕಪ್ಪಿನಿಂದ 1 ಕಪ್ಪಿಗೆ 3 ಕಪ್ಪಷ್ಟು ನೀರು ಹಾಕಿದರೆ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ. ನಾನಲ್ಲಿ ಆಲ್ರೆಡಿ 2 ಅಷ್ಟೇ ಹೇಳಿದ್ದೀನಿ ನಿಮಗೆ. ಆಮೇಲೆ ಇನ್ನೂ ಬೇಕು ಅಂದರೆ ಹೇಗೆ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸಣ್ಣ ರವೆ ತೊಗೊಂಡ್ರೆ ಈ ಸಣ್ಣ ರವೆನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಇದನ್ನು ಗಂಟಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಸಣ್ಣ ರವೆನ ಮಾಡೋದು ಕೆಲವರಿಗೆ ಬರೋದಿಲ್ಲ. ಅದನ್ನು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಈ ರವೆಗೆ 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಅಥವಾ ನೀವು ಎಣ್ಣೆಯಲ್ಲೇ ಹುರ್ಕೊಳ್ಬೋದು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದೋದ್ರೆ ಸ್ವಲ್ಪ ಉಪ್ಪಿಟ್ಟು ಚೆನ್ನಾಗಿ ಬರಲ್ಲ, ಕಹಿ ಟೈಪ್ ಅನಿಸುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಾಗಿ ಹುರ್ಕೊಳ್ಳಿ. ಇವಾಗ ಇದು ನೋಡಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತು. ಸ್ವಲ್ಪ ಎಣ್ಣೆ ಜಿಡ್ಡು ಇದಕ್ಕೆ ಜಾಸ್ತಿ ಇದ್ದಷ್ಟು ಈ ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ಹೀಗಾಗಿ ತುಪ್ಪನ ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು. ನೋಡಿ ಇವಾಗ ಆಲ್ರೆಡಿ ನಾನು ಇಲ್ಲಿ ರವೆನ ಪೂರ್ತಿಯಾಗಿ ಹುರ್ಕೊಂಡಾಗಿದೆ. ಸ್ವಲ್ಪನೇ ಸೀದ್ತಾ ಇತ್ತು, ಅಷ್ಟರಲ್ಲೇ ಆಫ್ ಮಾಡಿದ್ದೀನಿ. ನೋಡಿ ಅಲ್ಲಲ್ಲಿ ಕಪ್ಪು ಕಾಣಿಸ್ತದೆ, ತೆಗೆದುಬಿಡೋಣ. ನಂತರ ಇದಕ್ಕೆ ಇವಾಗ ನಾನಿಲ್ಲಿ ಮುಚ್ಚಳ ಮುಚ್ಚಿ ಇದನ್ನು ಕುದಿಯೋಕ್ಕೆ ಬಿಟ್ಟಿದ್ನಲ್ಲ, ಇದು ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇದ್ದೀರಲ್ಲ. ಈ ಥರ ಚೆನ್ನಾಗಿ ತುರಿದು ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇವಾಗ ಸ್ವಲ್ಪ ನಾನು ಅದರ ನೀರನ್ನು ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದೆನಾ ಇಲ್ಲ ಅಂತ. ಈ ಥರ ಟೇಸ್ಟ್ ನೋಡಿಕೊಂಡು ನೀವು ಮತ್ತೆ ಏನು ಕಡಿಮೆ ಅನಿಸ್ತದೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಈ ಥರ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇನ್ನೊಂದು ಸೌಟು ತೊಗೊಂಡು ಇಲ್ಲಿ ನೋಡಿ ರವೆ ಹಾಕ್ತಾನೆ ಇದನ್ನು ಈ ಥರ ತಿರ್ಸ್ಕೊಳ್ಬೇಕು. ನೀವು ಕೈ ಬಿಟ್ಟು ರವೆ ಹಾಕಿ ಆಮೇಲೆ ತಿರ್ಸಕ್ಕೆ ಹೋದರೆ ಗಂಟು ಆಗಿಬಿಡುತ್ತೆ. ರವೆ ಎಲ್ಲ ಮುದ್ದೆ ಥರ ಆಗಿ ಗಂಟಾಗಿ ಕುತ್ಕೊಂಡ್ಬಿಡುತ್ತೆ ಅಲ್ಲಲ್ಲಿ. ಅದಕ್ಕೋಸ್ಕರ ರವೆ ಹಾಕ್ತಾನೆ ಈ ಥರ ತಿರುಗಿಸ್ತಾನೆ ಇರಬೇಕು. 1 ನಿಮಿಷ ಹಾಗೆ ತಿರುಗಿಸ್ತಾನೆ ಇರಿ. ನೋಡಿ ನಾನು ಇವಾಗ ಎಷ್ಟೊತ್ತವರೆಗೂ ತಿರುಗಿಸ್ತೀನಿ ನೋಡ್ತಾ ಇರಿ. ಯಾಕಂದರೆ ಇದು ಸ್ವಲ್ಪ ಕುದಿಬೇಕು. ನೋಡಿ ಆ ಥರ ಕುದೀತಾ ಇರಬೇಕಾದ್ರೆ ಆವಾಗ ತಿರ್ಗ್ಸೋದು ಕೈ ಬಿಟ್ಟರೆ ನಡೆಯುತ್ತೆ. ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ನೋಡಿ ಈ ಥರ ಕುದಿಬೇಕು. ಇವಾಗ ಚೆನ್ನಾಗಿ ಅದು ಗಂಟಾಗೋದಿಲ್ಲ. ಇವಾಗ ಈ ಥರ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ. ಸಡನ್ನಾಗಿ ಏನೋ ಆಯಿತು ಅಂತ ಕೈ ಬಿಟ್ಟಾಗ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಕೈ ತಿರುಗಿಸ್ತಾನೆ ರವೆ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಸ್ವಲ್ಪ ಉಪ್ಪಿಟ್ಟು ಇವಾಗ ನನಗೆ ಗಟ್ಟಿ ಅನ್ನಿಸ್ತು ಸ್ವಲ್ಪನೇ. ಅದಕ್ಕೋಸ್ಕರ ನಾನು ಆಲ್ರೆಡಿ ಬಿಸಿನೀರು ಕಾಯೋಕೆ ಇಟ್ಟಿದ್ದೆ ಅಂತಂದಲ್ಲ, ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತಣ್ಣೀರು ಹಾಕ್ಕೊಂಡ್ರೆ ಸ್ವಲ್ಪ ಅದು ಆಲ್ರೆಡಿ ಬಿಸಿ ಇರೋದ್ರಿಂದ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ನೋಡಿ ಈ ಥರ ಮತ್ತೆ ಬಿಸಿನೀರು ಆ್ಯಡ್ ಮಾಡಿಕೊಂಡು ನೋಡಿ ನಮಗೆ ಆ ಹದ ಬೇಕು ಆ ಹದನ ನೀವು ಮಾಡ್ಕೊಳ್ಬೋದು. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಅರಳ್ಕೊಳ್ಳಿ ಅಂತ ನಾನಿವಾಗ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ.
ಇದಕ್ಕೆ ಸ್ವಲ್ಪ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ನಲ್ಲ ಅದನ್ನು ಕೂಡ ಅರ್ಧ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಹುಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇದರಲ್ಲಿ. ಚೆನ್ನಾಗಿ ಇದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದನ್ನು ಈ ಥರ ನೀಟಾಗಿ ನೀವು ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಸಾಫ್ಟಾಗಿ ಉಪ್ಪಿಟ್ಟು ರೆಡಿಯಾಗುತ್ತೆ. ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ಕೊಳೋದು ಅಂತ ಅದೇ ಥರ ನೀವು ಕೂಡ ಮನೇಲಿ ಮಾಡಿ ಹೇಗಿರುತ್ತೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇಲ್ಲಿ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಉಪ್ಪಿಟ್ಟು ಕೂಡ. ಯಾರ್ಯಾರು ಈ ಥರ ನೀವು ಮನೆಯಲ್ಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ರೆಸಿಪಿ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.